ಏಯ್ ನೋಡ್ಕೊಂಡು ಹೋಗಕ್ಕಾಗಲ್ವಾ? ಸಾರಿ ಹುಷಾರು ರೀ, ಮುಂದೆ ನೋಡ್ಕೊಂಡು ಓಡ್ಸೋದಲ್ವಾ? ಕೈ ಪೆಟ್ಟಾಯ್ತಾ? ಒಂದ್ ಸ್ವಲ್ಪ ನೋವಾಯ್ತು ಅಷ್ಟೇ. ನಿಮ್ಗೇನೂ ಆಗ್ಲಿಲ್ಲ ತಾನೆ? ಇಲ್ಲ ಕಂಟ್ರೋಲ್ ಮಾಡಿ ಈ ಕಡೆ ತಿರುಗಿಸ್ದೆ. ಇಲ್ಲ ಅಂದಿದ್ರಿ ಇವತ್ತು ಏನಾಗಿರೋದು? ಹುಷಾರು ಕಣ್ರಿ, ಗಂಟಕ ಕಳಿತು ಅನ್ನುವಾಗ್ಲೇ ಹೀಗಾಗ್ಬೇಕಾ? ಯಾಕೋ ಭಯ ಆಗ್ತಿದೆ ರೀ. ಯಾವ್ದಕ್ಕೂ ನಾವು ಇವತ್ತು ಏನೇನ್ ಪೂಜೆ ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ಬಿಟ್ಟೆ ಬರೋಣ, ಆಯ್ತಾ? ಹೌದು ಆರ್ತಿ, ಪಾಪು ಹೇಳ್ದಂಗೆ ಇನ್ ಡಿಲೇ ಮಾಡೋದು ಬೇಡ. ಯಾಕೋ ಏನೋ ಟೈಮ್ ಸರಿಗಿಲ್ಲ, ಅದಕ್ಕೆ ಹೀಗಾಗ್ತಿದೆ. ಸ್ವಲ್ಪ ಹತ್ರಲ್ಲೇ ಮಿಸ್ ಆಯ್ತಲ್ರೋ. ಇಲ್ಲ ನಿಗರ್ಕೊಂಡ್ಬಿಟ್ಟಿರೋನು, ನಮಗ್ ಕೆಲ್ಸವೇ ಇರ್ತಾ ಇರ್ಲಿಲ್ಲ ಅಲ್ವಾ? ಯಾವೊಂದ ಗಾಡಿ ಯಾವನೋ ಗುದ್ದಿರೋನು, ನಮಗ್ ಟೆನ್ಷನೇ ಇರ್ತಾ ಇದ್ದಿಲ್ಲ. ಕೊಲೆ ಮಾಡಿದೀವಿ ಅನ್ನೋ ಪಾಪ ಕೂಡ ನಮ್ಮನ್ನ ಕಾಡ್ತಾ ಇದ್ದಿಲ್ಲ. ಅವನ್ಗೂ ನಮ್ಗೂ ಋಣಾನ್ ಬಂದ ಗಟ್ಟಿ ಇದೆ ಅನ್ಸತ್ತೆ. ನಮ್ ಕೈಲೇ ಸಾಯ್ಬೇಕು ಅಂತ ಕಾಯ್ತಾ ಇದ್ದಾನೆ. ಅದನ್ನ ಯಾರು ತಪ್ಸಕ್ಕಾಗತ್ತೆ? ನಡೀರಿ ನೋಡೋಣ. ಈ ಶ್ವೇತಾ ಏನು ಅಂತ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅವ್ರ ಜೊತೆ ನಿನ್ನೂ ಪಾರ್ಸಲ್ ಮಾಡಿ ಮೇಲ್ ಕಳ್ಸೋದು ನನ್ಗೇನ್ ಕಷ್ಟದ ಕೆಲ್ಸ ಅಲ್ಲ. ಮನ್ಸ್ ಮಾಡಿದ್ರೆ ಈಗ್ಲೇ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಬೇಡ ಶ್ವೇತಾ, ಅವ್ರಿಗೇನು ಆಗ್ಬಾರ್ದು. ಅದೇನ್ ಪ್ಲಾನ್ ಮಾಡಿದ್ಯೋ ಅದನ್ನ ಅಲ್ಲಿಗೆ ನಿಲ್ಸ್ಬಿಡು. ಅವರು ಮನೆಗ್ ಸೇಫ್ ಆಗಿ ಬರ್ಬೇಕು. ಇಲ್ಲ ಅಂದ್ರೆ ಬರ್ದಿಟ್ಕೋ ನನ್ನನ್ನ ಏನು? ಅಯ್ಯೋ ನಕ್ಷತ್ರ, ಅವ್ರು ಯಾವ ಮನೆಗೂ ಬರಲ್ಲ. ಅವ್ರ ಜರ್ನಿ ಡೈರೆಕ್ಟ್ ಏನಿದ್ರು ಸ್ಮಶಾನಕ್ಕೆ. ಬೇಕಿದ್ರೆ ನೀನು ಹೋಗಿ ನೋಡ್ಬೋದು. ಬೇಡ ಶ್ವೇತಾ, ಕನ್ಸಲ್ಲೋ ಅಂತ ಆಸೆ ಇಟ್ಕೋಬೇಡ. ಅವ್ರಿಗೇನು ಆಗ್ಬಾರ್ದು ಅಂದ್ರೆ ಏನು ಆಗ್ಬಾರ್ದು ಅಷ್ಟೇ. ನೀನ್ ಹೇಳಿದ್ರೆ ಎಲ್ಲ ಮುಗ್ದೋಯ್ತಾ? ನಾನು ಹೆದರ್ಕೊಂಡು ಅವ್ರನ್ನ ವಾಪಸ್ ಕಳಿಸ್ಬೇಕಾ? ಇವತ್ತಿಗೆ ಅವ್ರ ಆಯಸ್ ಮುಗೀತು. ಅವರು ಸಾಯ್ತಾರೆ. ನೀನು ಸೂಪರ್ ವುಮನ್ ಅಲ್ವಾ? ಹೋಗು ಉಳ್ಸು ಅವ್ರನ್ನ. ಮೊನ್ನೆ ಏನೋ ಹೀರೋಯಿಸಂ ತೋರಿಸ್ತಲ್ಲ, ಇವತ್ತು ಹೇಗೆ ಉಳಿಸ್ತಿಲ್ಲ ನಾನು ನೋಡ್ತೀನಿ. ಹೋಗುಳ್ಸು. ಈ ಶ್ವೇತಾ ಪ್ಲಾನ್ ಅಂದ್ರೆ ಬಿಲ್ಲಿಂದ ಬಾಣ ಬಿಟ್ಟಾಗೆ. ಎಲ್ಲಿ ಹೋಗಿ ಚುಚ್ಚಬೇಕು ಅಲ್ಲಿ ಚುಚ್ಚುತ್ತೆ. ಯಾರಿಗೂ ಅದನ್ನ ಅರ್ಧಕ್ಕೆ ತಡಿಯಕ್ಕೂ ಆಗಲ್ಲ, ವಾಪಸ್ ಕರ್ಸಕ್ಕೂ ಆಗಲ್ಲ. ತಪ್ಪು ಮಾಡ್ತಿದ್ಯಾ ಶ್ವೇತಾ. ನೀನ್ ಹೇಳ್ದಂಗೆ ಏನಾದ್ರೂ ಆದ್ರೆ ನೀನ್ ಕನ್ಸಲ್ಲ ಅನ್ಕೊಂಡಿರ್ಬಾರ್ದು ಅಂತ ಕೆಟ್ಟ ಗತಿ ಬರುತ್ತೆ ನಿನ್ಗೆ. ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ಬೇಕು. ಯಾಕಾದ್ನೋ ಹೀಗ್ ಮಾಡ್ದ ಅಂತ ನರಳ್ಬೇಕು. ಹಾಗ್ ಮಾಡ್ತೀನಿ. ಕೊನೆಯದಾಗಿ ಹೇಳ್ತಿದ್ದೀನಿ, ಅದೇನ್ ಮಾಡಕ್ ಕೊಟ್ಟಿದ್ದ ಈಗಿಂದಲೇ ನಿಲ್ಸು. ನಾನು ಕೊನೆಯದಾಗ ಹೇಳ್ತಿದ್ದೀನಿ, ಅವ್ರು ಉಳಿಯಲ್ಲ. ಸಾಯ್ತಾರೆ, ಸಾಯ್ಲೇಬೇಕು. ನೀನೇ ಅಲ್ಲ, ಆ ದೇವ್ರು ಬಂದ್ರು ಇವತ್ತು ಅವ್ರನ್ನ ಉಳ್ಸಕ್ ಆಗಲ್ಲ. ಇವತ್ತಿಗೆ ಎಲ್ಲಾನು ಮುಗ್ದೋಗುತ್ತೆ. ಚಿತೆಗಿಡೋದಕ್ಕೆ ಒಂದ್ ಪೀಸ್ ಮೂಳೆನೂ ಸಿಗ್ಬಾರ್ದು. ಹಾಗ್ ಪ್ಲಾನ್ ಮಾಡಿದೀನಿ. ಇವತ್ತಿಗೆ ಇದೇನಿದು ಹಿಂಗ್ ಬ್ಯಾರಿಕೇಡ್ ಹಾಕಿದಾರೆ? ಅಟ್ಲೀಸ್ಟ್ ಒಂದು ಕಾರ್ ಹೋಗೋಕ್ ಜಾಗ ಬಿಡ್ಬೇಕಲ್ವಾ? ಅಲ್ಲ ರೀ, ಮುಂದೆ ರೋಡ್ ಕ್ಲೋಸ್ ಇದೆ, ಆ ಕಡೆ ಬೇರೆ ಕಡೆಯಿಂದ ಡೈವರ್ಷನ್ ತಗೊಳ್ಳಿ ಅಂತ ಒಂದು ಬೋರ್ಡ್ ಆದ್ರೂ ಹಾಕ್ಬೇಕಲ್ವಾ? ಸರಿ, ಅಲ್ಲಿ ವಾಪಸ್ ಹೋಗಿ ಬೇರೆ ರೂಟಲ್ಲಿ ಹೋಗಕ್ ಟ್ರೈ ಮಾಡೋಣ. ನೀನ್ ಮ್ಯಾಪ್ ಹಾಕೋ. ನಮ್ಮ ಅಪ್ಪ ಅಮ್ಮನ ಕತೆ ಮುಗಿಸ್ತೀಯಾ? ಅದಷ್ಟು ಸುಲಭ ಅನ್ಕೊಂಡಿದ್ಯಾ?
ಅವ್ರ ಮಗಳು ನಕ್ಷತ್ರ ಇನ್ನು ಜೀವಂತವಾಗಿದ್ದಾಳೆ. ಅವಳ ಮುಂದೆನೆ ನಿಂತ್ಕೊಂಡು ಅವ್ರ ಅಪ್ಪ ಅಮ್ಮನ್ನ ಸಾಯಿಸ್ತೀನಿ ಅಂತಿದ್ಯಲ್ಲ, ಎಷ್ಟು ಇರ್ಬೇಕು ನಿಂಗೆ? ನನ್ನ ಅಪ್ಪ ಅಮ್ಮ ಅವ್ರಿಗೂ ಚೂರು ನೋವಾದ್ರೂ ನಾನು ಸುಮ್ಮನೆ ಬಿಡಲ್ಲ. ಹುಷಾರ್. ಏನಂದ? ನಿನ್ನ ಅಪ್ಪ ಅಮ್ಮನ? ನನ್ನ ಅಪ್ಪ ಅಮ್ಮನ? ಯಾರೇ ನಿಮ್ಮ ಅಪ್ಪ ಅಮ್ಮ? ಚಂದ್ರಶೇಖರ್, ಆರ್ತಿ. ಅವರೇ ನನ್ನ ಅಪ್ಪ ಅಮ್ಮ. ನಾನೇ ಅವ್ರ ಮಗಳು, ನಕ್ಷತ್ರ ಚಂದ್ರಶೇಖರ್. ಆರ್ತಿ, ಹಿಂದೆ ನೋಡು. ಅಯ್ಯೋ, ಏನ್ರಿ ಇದು? ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಈಗ ತಾನ ಅಲ್ಲಿಂದಾನೆ ಬಂದ್ವಿ, ಆಗ್ಲೇ ರೋಡ್ ಕ್ಲೋಸ್ ಮಾಡ್ಬಿಟ್ರಾ? ಅಲ್ಲ ರೀ, ಇಲ್ಲಿ ಒಂದ್ ಗಾಡಿ ನಿಂತಿದೆ ಅನ್ನೋ ಪ್ರಜ್ಞೆನೂ ಬೇಡವಾ ಅವ್ರಿಗೆ? ರೀ, ನಂಗೆ ಯಾಕೋ ನಾವೇನೋ ತೊಂದ್ರೆಲಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಇಲ್ಲಾಂದ್ರೆ ಈ ತರ ಮಧ್ಯದಲ್ಲಿ ಕಾರ್ ನಿಲ್ಸ್ಬಿಟ್ಟು ಹಿಂದ್ಗಡೆಯಿಂದ ಬ್ಯಾರಿಕೇಡ್ ಹಾಕಿ ಬ್ಲಾಕ್ ಮಾಡ್ತಾರಾ? ಚಚೆ, ಹಾಗೆಲ್ಲ ಏನಿರಲ್ಲ. ರಸ್ತೆ ರಿಪೇರಿಗೆ ರೋಡ್ ಬ್ಲಾಕ್ ಮಾಡಿರ್ತಾರೆ ಅಷ್ಟೇ. ಇರು, ನಾನು ಹೋಗಿ ಕ್ಲಿಯರ್ ಮಾಡಿಸ್ಬಿಟ್ಟು ಬರ್ತೀನಿ. ಬೇಡ ರೀ, ಬೇಡ. ನಂಗೆ ಯಾಕೋ ಭಯ ಆಗ್ತದೆ. ಇಲ್ಲಿ ಸುತ್ತಮುತ್ತ ಯಾವ್ದು ಕೆಲಸ ನಡೀತಾರ ತರನೇ ಕಾಣಿಸ್ತಾ ಇಲ್ಲ. ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಕೆಲ್ಸದವ್ರು ಕಾಣಿಸ್ಬೇಕು, ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇರೋದು ಕಾಣಿಸ್ಬೇಕು. ಇಲ್ಲ ಆ ಥರ ಏನೂ ಕಾಣ್ತಾನೆ ಇಲ್ವಲ್ರಿ? ಇಲ್ಲ ರೀ, ನಂಗೆ ಯಾಕೋ ಭಯ ಆಗ್ತಾ ಇದೆ. ನೀವು ಇಳಿಬೇಡಿ. ಇಲ್ಲ ಆರ್ತಿ, ಸುಮ್ಮನೆ ಹೆದರ್ಬೇಡ. ಯಾಕೆ? ನಿನಗ್ ಗೊತ್ತಿಲ್ವಾ? ವಿಷಯ ನನಗೂ ಗೊತ್ತು, ನಿನಗೂ ಗೊತ್ತು. ಮತ್ ಯಾಕೆ ನಾಟಕ ಮಾಡ್ತಿದ್ಯಾ? ಇವಾಗ ಸಮಾಧಾನ ಆಯ್ತು. ಫೈನಲಿ ನೀನೇ ಬಾಯ್ ಬಿಟ್ಟಿಯಲ್ಲ. ನಾನೇ ಯಾಕೆ ಬಾಯ್ ಬಿಡ್ಲಿ? ನೀನ್ ಹೇಳೋ ತನಕ ವೇಟ್ ಮಾಡೋಣ ಅಂತ ಕಾಯ್ತಿದ್ದೆ. ಇವತ್ತು ಎಲ್ಲ ಮುಗೀತು. ನನಗೂ ಈ ನಾಟಕ ಬೇಕಾಗಿರ್ಲಿಲ್ಲ. ಇವತ್ತಿಂದ ಏನೂ ಮುಚ್ಚಿಡಲ್ಲ. ಎಲ್ಲ ರಿವೀಲ್ ಆಯ್ತಲ್ಲ. ಸೊ ಫೇಸ್ ಟು ಫೇಸ್ ಮಾತಾಡ್ಬೋದು. ನಿನ್ನ ಹತ್ರ ಮಾತಾಡ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ ನನ್ಗೆ. ನೀನೇನು ನಿನ್ ತಲೆ ಏನ್ ನೋಡ್ತಿದೆ, ಯಾಕಿದ್ನೆಲ್ಲ ಮಾಡ್ತಿದ್ಯಾ ಅಂತ ಗೊತ್ತು ನನ್ಗೆ. ಆದ್ರೂ ಏನು? ಏನ್ ಮಾಡೋಕ್ಕಾಗುತ್ತೆ? ನಿನ್ ಕೈಲಿ? ನಿನಗೆ ಅಂತ ಇರೋರು ಅವರಿಬ್ರು ನಿನ್ನ ಪ್ರೀತಿಯ ಅಪ್ಪ ಅಮ್ಮ. ಇನ್ನೊಂದ್ 5 ನಿಮಿಷದಲ್ಲಿ ಅವ್ರ ಪ್ರಾಣ ಕೂಡ ಹೋಗಿರುತ್ತೆ. ಆವಾಗ ಈ ಸತ್ಯ ಇಟ್ಕೊಂಡು ಏನ್ ಮಾಡ್ತೀಯ? ಏನ್ ಮಾಡಕ್ಕಾಗುತ್ತೆ ನಿನ್ ಕೈಲಿ? ಏನೇ ಮಾಡ್ತೀಯಾ?
ಯಾರು ಇವರು? ಏನ್ ಮಾಡ್ತಾ ಇದಾರೆ ಇವರು? ಅಯ್ಯೋ, ಏಯ್, ಏನೇ ಯೋಚನೆ ಮಾಡ್ತಿದ್ಯಾ? ಕಾಲ್ ಮಾಡಿ ಹೇಳು, ಶ್ವೇತಾ ನಿಮ್ ಮಗಳಲ್ಲ, ಅವಳು ನಿಮ್ಮನ್ನ ಸಾಯ್ಸಕ್ ನೋಡ್ತಿದ್ದಾಳೆ ಅಂತ ಹೇಳು. ಅವ್ರು ಎಷ್ಟು ನಂಬ್ತಾರೆ ಬಿಡ್ತಾರೆ ನಾನು ನೋಡ್ತೀನಿ. ನಿನಗೆ ಹೇಳಿತ್ತು ಕಾಲ್ ಮಾಡು, ನನಗೇನು ಅಬ್ಜೆಕ್ಷನ್ ಇಲ್ಲ. ಕಾಲ್ ಮಾಡಿ ಅವ್ರಿಗೆ ಕತೆ ಹೇಳು. ಈ ತರ ಹಾಸ್ಪಿಟ್ಲಲ್ಲಿ ನಾನು ಶ್ವೇತಾ ಎಕ್ಸ್ಚೇಂಜ್ ಆದ್ವಿ, ನಾನ್ ನಿಮ್ ಸ್ವಂತ ಮಗಳು, ಈಗ ಶ್ವೇತಾ ನಿಮ್ಮನ್ನ ಸಾಯ್ಸಕ್ ನೋಡ್ತಿದ್ದಾಳೆ ಅಂತ ಹೇಳು. ಅವ್ರು ನಂಬ್ತಾರೋ ಬಿಡ್ತಾರೋ ನಾನು ನೋಡ್ತೀನಿ. ನಂಬ್ತಾರೆ. ನಾನ್ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಖಂಡಿತ ನಂಬ್ತಾರೆ. ಸರಿ, ನಂಬಿದ್ರು ಅಂತಾನೆ ಇಟ್ಕೋ. ವಾಟ್ ನೆಕ್ಸ್ಟ್? ಸಾವಿನ ಬಾಗ್ಲಲ್ಲಿ ನಿಂತವರು ಏನ್ ಮಾಡಕ್ಕಾಗತ್ತೆ? ನೀನೇ ಅವ್ರ ಮಗಳು ಅಂತ ಗೊತ್ತಾದ್ರು ಅವ್ರು ವಾಪಸ್ ಅಂತೂ ಬರಲ್ಲ, ಅಷ್ಟೊಂದು ಗ್ಯಾರಂಟಿ ಕೊಡ್ತೀನಿ ನಕ್ಷತ್ರ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಇಷ್ಟು ವರ್ಷ ಆದ್ಮೇಲೆ ನಿನ್ನ ಅಪ್ಪ ಅಮ್ಮ ಇಬ್ರು ಸಿಕ್ಕಿದ್ರು, ಈ ಲಕ್ಸುರಿ ಲೈಫ್, ಆಸ್ತಿ ಪಾಸ್ತಿ ಎಲ್ಲ ಸಿಕ್ತು. ಆದ್ರೆ ಅದನ್ನ ಅನ್ಭವಿಸೋ ಭಾಗ್ಯನೇ ನನಗ್ ಸಿಕ್ಕಿಲ್ಲ. ಸಿಕ್ಕಿದ್ದಿದ್ರೆ ನೀನ್ ಯಾಕೆ ಆ ಕೊಂಪೆ ಹೋಗಿ ಸೇರ್ತಿದ್ದೆ? ಥು, ಬೆಂಕಿ ಬಿತ್ತು ನಿನ್ನ ಆಸ್ತಿ ಐಶ್ವರ್ಯಕ್ಕೆ. ನನಗೆ ನನ್ನ ಅಪ್ಪ ಅಮ್ಮನೇ ಆಸ್ತಿ, ಅವರೇ ದೊಡ್ಡ ಐಶ್ವರ್ಯ. ಅವ್ರಿಗಿಂತ ಜಾಸ್ತಿ ಏನೂ ಇಲ್ಲ ಅಂತ ಅಪ್ಪ ಅಮ್ಮನ್ಗೇನಾದ್ರೂ ಆದ್ರೆ ನೀನ್ ಮಾತ್ರ ಉಳಿಯಲ್ಲ, ಬರ್ದಿಟ್ಕೋ. ನಾನು ಹೇಳ್ತಿದ್ದೀನಿ, ಅವ್ರ ಕತೆ ಮುಗೀತು. ನನ್ ಪ್ಲಾನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಇನ್ನೊಂದು 5-10 ನಿಮಿಷ. ಅವ್ರ ಕತೆ ಬೂಮ್ ಬೂಮ್